ನೋಡ್ತೀಯ ರಾಜಿ, ಇವತ್ತಿಂದ ನಮ್ಮ ಮನೇಲೆಲ್ಲ ಒಳ್ಳೇದೇ ಆಗತ್ತೆ ಅಂತ ಪುರೋಹಿತರು ಹೇಳಿದ್ರು. ನಾವ್ ಭಯ ಪಡೋ ಅವಶ್ಯಕತೆನೇ ಇಲ್ಲ. ಹೌದು ಆದ್ಯ, ಅಪ್ಪ ಕಳ್ಕೊಂಡಿರೋ ಮರ್ಯಾದೆ, ನನ್ ಮೇಲ್ ಬಂದಿರೋ ಅಪವಾದ ಎಲ್ಲ ದೂರ ಆಗಿ ನಾವೆಲ್ಲರೂ ಸಂತೋಷವಾಗಿ ಇರ್ತೀವಿ. ಹೌದು, ಆ ನಿಧಿ ಎಲ್ಲಿದೆ ಅಂತ ಗೊತ್ತಾಯ್ತು ತಾನೆ? ಮತ್ತಿವಾಗ ಎಲ್ಲರಿಗೂ ಹೇಳ್ಬೋದಲ್ವಾ? ಬೇಡ ಬ್ರೋ, ಅರ್ಜೆಂಟ್ ಮಾಡಬಾರ್ದು. ಅಲ್ಲಿರೋ ಬಂಗಾರನ್ನೆಲ್ಲ ನಾವು ಚೆಕ್ ಮಾಡಬೇಕು. ಏನಾದ್ರೂ ಮಿಸ್ ಆಗಿದೆಯಾ ಇಲ್ವಾ ಅಂತ ತಿಳ್ಕೊಂಡ ಮೇಲೇನೆ ಅದನ್ನ ಎಲ್ಲರ ಮುಂದೆ ಇಡಬೇಕು. ಇಲ್ಲ ಅಂದ್ರೆ ಪ್ರಾಬ್ಲಮ್ ಮತ್ತೆ ಶುರುವಾಗುತ್ತೆ. ಇಲ್ಲಿ ಏನೋ ಸೆಲೆಬ್ರೇಷನ್ ನಡೀತಿದೆ. ಈ ಕಂಟ್ರಿಲಿ ಇವತ್ತು ಊರಹಬ್ಬ ಮಾಡ್ತಿದ್ದಾರೆ ಅಂತ ನಾನು ಕೇಳಿದೀನಿ. ಇದು ಅದೇ. ಇವರಲ್ಲಿ ನಮಗ್ ಬೇಕಾಗಿರೋ ವಾಸುದೇವ ಎಲ್ಲಿ? ಲೆಟ್ಸ್ ಗೋ. ಇನ್ನೊಂದ್ 2-3 ದಿನದಲ್ಲಿ ಈ ವಿಷಯ ಆಚೆ ಬರುತ್ತೆ. ಅಲ್ಲಿವರೆಗೂ ನಾವ್ ಈ ವಿಷಯನ ಸೀಕ್ರೆಟ್ ಆಗಿ ಇಡ್ಬೇಕು. ರಾಜಿ, ನೀವಿಬ್ರು ಆ ವೇಷ ಹಾಕೊಂಡು ಅವ್ರನ್ನ ನಂಬಿಸ್ಬಿಟ್ರಿ. ನಿಮ್ ವೇಷ, ಭಾಷೆ, ಹಾಗೆ ನಿಮ್ ನಟನೆ ಪ್ರತಿ ಒಂದನ್ನು ಅವ್ರು ಗಮನಿಸ್ತಾನೆ ಇದ್ರು. ಏನೇ ಆದ್ರೂ ಅವ್ರು ನಿಮ್ ಮೇಲೆ ಒಂದ್ ಕಣ್ಣಿಟ್ಟಿರುವಂತ ಸಾಧ್ಯತೆ ತುಂಬಾ ಇದೆ. ಆದ್ರೆ ತುಂಬಾನೇ ಹುಷಾರಾಗಿರ್ಬೇಕು. ನಾನ್ ನೋಡ್ಕೋತೀನಿ ಆದ್ಯ. ಹಾಗಾದ್ರೆ ಆ ಫಾರಿನ್ ಇಂದ ಬಂದಿರೋರು ತಪ್ಪಿಸ್ಕೊಳ್ಳೋ ಅವಕಾಶ ಇಲ್ಲ ಅಲ್ವಾ? ಚಾನ್ಸೇ ಇಲ್ಲ. ಕೈ ಕಾಲ್ನ ಗಟ್ಟಿಯಾಗಿ ಕಟ್ಬಿಟ್ಟು ಬಾಯಿಗೆ ಪ್ಲಾಸ್ಟರ್ನ ಗಟ್ಟಿಯಾಗಿ ಅಂಟಿಸಿದೀವಿ. ಅಲ್ಲಿಂದ ಒಂದ್ ಹೆಜ್ಜೆನೂ ಮುಂದೆ ಇಡೋದಕ್ಕಾಗಲ್ಲ. ರಾಜಿ, ನೀನ್ ಬಂದ್ಸಿದ್ದು ಅವರನ್ನೇನಾ? ಸರ್, ಇವ್ರೇನ್ ಇಲ್ಲಿ ಬಂದ್ರು? ಸರ್, ವಾಸುದೇವ್ ಇಲ್ಲೇ ಇದ್ದಾನೆ. ಮತ್ತೆ ನಮ್ ನಿಧಿ ಸಾಯಿಸ್ಬಿಡೋಣ, ಅವಾಗ ಯಾವ ಪ್ರಾಬ್ಲಮ್ ಇರಲ್ಲ. ಅಯ್ಯೋ ಬೇಡ, ಸಿಕ್ಕಾಕೊಂಡ್ರೆ ಜೀವನ ಪರ್ಯಂತ ಜೈಲು. ರಾಜಿ, ಅವ್ರು ನಿಮ್ಮನ್ನ ಗುರ್ತಿಸೋಂತ ಸಾಧ್ಯತೆ ತುಂಬಾ ಇದೆ. ನಾನ್ ಇವಾಗ್ಲೇ ಹೋಗಿ ಅವ್ರ ಜೊತೆ ಮಾತಾಡ್ತೀನಿ. ನೀವು ಬನ್ನಿ. ಸರಿ ಆದ್ಯ.